ಮೈಸೂರು ಅರಮನೆಯಲ್ಲಿ ಕಳೆಗಟ್ಟಿದೆ ಆಯುಧ ಪೂಜೆಯ ಸಂಭ್ರಮ. ಪಟ್ಟದ ಕತ್ತಿ ಸೇರಿದಂತೆ ಖಾಸಾ ಆಯುಧಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಂದ ಪೂಜೆಯನ್ನ ಸಲ್ಲಿಸಲಾಗಿದೆ. ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರಿಂದ ಪೂಜೆ ಪುನಸ್ಕಾರ. ಅರಮನೆ ಕಲ್ಯಾಣ ಮಂಟಪದಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಯದುವೀರ್ ಅವರು. ಅರಮನೆಯಲ್ಲಿರುವಂತಹ ಫಿರಂಗಿ ಗಾಡಿಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಆನೆ, ಕುದುರೆ, ಹಸು ಸೇರಿದಂತೆ ಅರಮನೆ ವಾಹನಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಅರಮನೆ ಆಡಳಿತ ಮಂಡಳಿಗೆ ಸೇರಿರುವಂತಹ ಸುಮಾರು 11 ಫಿರಂಗಿ ಗಾಡಿಗಳು ಅರ್ಚಕರಾದ ಪ್ರಹ್ಲಾದ್ ರಾವ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನದ ಕಾರ್ಯಗಳು ನಡೀತಾ ಇದೆ. ಒಂದು ರೀತಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋದಂಥ ಅನುಭವ ಆಗುತ್ತೆ. ಅರಮನೆ, ಆಮೇಲೆ ಅರಮನೆಯಲ್ಲಾಗುವಂಥ ವಿಶೇಷ ಪೂಜೆಗಳು, ಇದೆಲ್ಲ ನೋಡ್ತಾ ಇದ್ರೆ ಗತಕಾಲದ ವೈಭವ ಆ ಒಂದು ಲೋಕಕ್ಕೆ ನಮ್ಮನ್ನು ಸೆಳೆಯುತ್ತೆ. ಅರಮನೆಯ ಆಡಳಿತ ಮಂಡಳಿಗೆ ಸೇರಿರುವಂತಹ 11 ಫಿರಂಗಿಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಪ್ರಹ್ಲಾದ್ ರಾವ್ ಅರ್ಚಕರು ಇವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆಯಲ್ಲಿ ಈಗ ಪಟ್ಟದ ಕತ್ತಿ ಸೇರಿದಂತೆ ಖಾಸಾ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಆಮೇಲೆ ನಾ ಹೇಳ್ತಾ ಇದ್ನಲ್ಲ, ಯಾಕಂತಂದರೆ ಎಲ್ಲ ರಾಜ್ಯದಲ್ಲೂ ಕೂಡ, ಆಮೇಲೆ ಕರ್ನಾಟಕದಲ್ಲಿ ಸೇರಿದಂತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಅದು ನಮ್ಮ ಮೈಸೂರು. ದಸರಾ ಅಂದ ಕೂಡಲೇ ತಟ್ಟಂತ ಎಲ್ರಿಗೂ ನೆನಪಾಗೋದು ಮೈಸೂರು. ಮೈಸೂರಿನಲ್ಲಿದ್ದಂತಹ ಆಡಳಿತ, ಆಗ ರಾಜರ ಆಡಳಿತದಲ್ಲಿ ಮಾಡಿದಂತಹ ಅನೇಕ ಜನಪರ ಕಾರ್ಯಗಳು, ಅದರ ಜೊತೆಗೆ ಒಂದು ರೀತಿ ದಸರಾ ಅಂತ ಅಂದರೆ ಅದನ್ನು ಬಣ್ಣಿಸೋದಕ್ಕೆ ಪದಗಳೇ ಇಲ್ಲ. ಸದ್ಯ ಈಗ ಅರಮನೆಯ ಆಡಳಿತ ಮಂಡಳಿ ಸೇರಿರುವಂತಹ 11 ಫಿರಂಗಿ ಗಾಡಿಗಳು, ಆನೆ, ಕುದುರೆ ಎಲ್ಲದಕ್ಕೂ ಕೂಡ ವಾಹನಗಳಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅರ್ಚಕ ಪ್ರಹ್ಲಾದ್ ರಾವ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನೆರವೇರ್ತಾ ಇದೆ. ಬಹಳಷ್ಟು ಜನರಿಗೆ ಒಂದು ಸಲ ಮೈಸೂರಿಗೆ ಹೋಗಿ ದಸರಾ ಸಂಭ್ರಮವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹಿಂದೆ ಎಲ್ಲ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾಯಿದ್ರು, ಈಗಲೂ ಕೂಡ ಅದೇ ವಿಜೃಂಭಣೆಯಿಂದ. ಆಮೇಲೆ ಜಂಬೂ ಸವಾರಿ ಮಾಡುವಂಥ ಸಂದರ್ಭದಲ್ಲಿ ಗಮನ ಸೆಳೆಯುವಂಥ ಟ್ಯಾಬ್ಲೋಗಳಾಗಿರ್ಬೋದು, ಎಲ್ಲವೂ ಕೂಡ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತೆ. ಆ ಥರ ಈ ಬಾರಿಯೂ ಕೂಡ 11 ದಿನಗಳಿಂದಲೂ ಕೂಡ, ಇವತ್ತು 9ನೇ ದಿನ, 11 ದಿನಗಳ ಕಾಲ ನಡೆಯುವಂತಹ ದಸರಾ ಉತ್ಸವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿ ಆ ಒಂದು ಖುಷಿಯ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಜರಂತೆ ನೋಡುವಂತಹ ಒಂದು ಸಂಪ್ರದಾಯ ಇದೆ. ಹೀಗಾಗಿ ಪಲ್ಲಕ್ಕಿಯಲ್ಲಿ ಈ ಒಂದು ಪಟ್ಟದ ಕತ್ತಿಯ ಒಂದು ಮೆರವಣಿಗೆ ಮೂಲಕವಾಗಿ ಅರಮನೆಯಿಂದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರುವಂತಹ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ.
ಬೇರೆ ಬೇರೆ ಭಾಗದಿಂದಲೂ ಕೂಡ ಅನೇಕ ಜನರು ಹೋಗ್ತಾ ಇರ್ತಾರೆ. ಯಾಕಂತಂದರೆ ದಸರಾ ಅಂದ ಕೂಡಲೇ ನಾನು ಹೇಳ್ದಂಗೆ ಥಟ್ಟಂತ ನೆನಪಿಗೆ ಬರುವಂಥ ಹೆಸರು ಅಂತ ಅಂದರೆ ಮೈಸೂರಲ್ಲಿ ನಡೆಯುವಂತಹ ಈ ಒಂದು ದಸರಾ ಸಂಭ್ರಮ ವರ್ಲ್ಡ್ ಫೇಮಸ್ಸು. ಆಮೇಲೆ ನೋಡಿ, ಯದುವೀರವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುದುರೆ, ಆನೆ, ಆಮೇಲೆ ಅರಮನೆಯ ವಾಹನಗಳು, ಫಿರಂಗಿ ಗಾಡಿಗಳು, ಇದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಅದೇ ಪ್ರಕಾರವಾಗಿ ಸದ್ಯ ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಎಲ್ಲರೂ ಕೂಡ ಪ್ರತಿನಿತ್ಯ ಬಳಸುವಂತಹ ತಮ್ಮ ತಮ್ಮ ವಾಹನಗಳು ಎಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಒಳ್ಳೆಯದಾಗಲಿ ಅಂತ ವಿಶೇಷವಾದಂಥ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾರೆ. ಆಮೇಲೆ ಪಟ್ಟದ ಕತ್ತಿ, ಆನೆ, ಆಮೇಲೆ ಕುದುರೆ, ಅರಮನೆಯಲ್ಲಿರುವಂಥ ಗಾಡಿಗಳು ಏನಿರುತ್ತೆ ಅದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ನವರಾತ್ರಿಯ 9ನೇ ದಿನ ಆಯುಧ ಪೂಜೆಯನ್ನು ಮಾಡುವಂಥದ್ದು ವಾಡಿಕೆ, ಹಿಂದೆಯಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ ಅದು. ಆಮೇಲೆ ನಾವು ಓದುವಂಥ ಪುಸ್ತಕದಿಂದ ಹಿಡಿದು ಕೂಡ ಕೆಲಸ ಮಾಡುವಂಥ ಉಪಕರಣಗಳೇನಿರುತ್ತೆ ಅದೆಲ್ಲದಕ್ಕೂ ಕೂಡ ಈ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. 2025ರ ಈ ಆಯುಧ ಪೂಜೆ ಏನಿದೆ ಅದರಲ್ಲಿ ಭಾಳಷ್ಟು ಗಮನ ಸೆಳೆಯುವಂಥದ್ದು ಈ ಬಾರಿ 11 ದಿವಸ, ಅಂದರೆ ಹಿಂದೆ ಕೂಡ ನಡೆದಿತ್ತು. ಬಟ್ ಈಗ ನವರಾತ್ರಿ ಹಬ್ಬದ ಕೊನೆಯ ದಿನ ಮಹಾನವಮಿ ಅಥವಾ ನವರಾತ್ರಿಯ 9ನೇ ದಿನ ಆಯುಧ ಪೂಜೆಯನ್ನು ಮಾಡುವಂತಹ ವಿಶೇಷ ದಿನ. ಆಮೇಲೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಮೇಲೆ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಗಮನ ಸೆಳೆಯುವಂಥ ಸೆಂಟರ್ ಆಫ್ ಅಟ್ರಾಕ್ಷನ್ ಅದು ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ. ಅಟ್ಲೀಸ್ಟ್ ಒಂದು ಸಲ ಆದರೂ ದಸರಾ ಉತ್ಸವವನ್ನು ನೋಡಬೇಕು ಅಂತೇಳಿ ಅನೇಕರ ಆಸೆ ಇರುತ್ತೆ. ಅದೇ ರೀತಿಯಾಗಿ ಪ್ರಮೋದ ದೇವಿಯವರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಈಗ ನಡೀತಾ ಇರುವಂತಹ ಪೂಜಾ ಕೈಂಕರ್ಯಗಳೆಲ್ಲವನ್ನೂ ಕೂಡ ವಿಧಿವಿಧಾನವನ್ನು ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯದುವೀರವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುದುರೆ, ಹಸು, ಆನೆ, ಫಿರಂಗಿ, ಆಮೇಲೆ ಅರಮನೆಯಲ್ಲಿರುವಂಥ ಬೇರೆ ಬೇರೆ ವಾಹನಗಳೇನಿರುತ್ತೆ ಅದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಆಮೇಲೆ ಈ ಎಲ್ಲ ದೃಶ್ಯಗಳನ್ನ ನೀವು ಇಲ್ಲಿ ನಮಗೆ ಕೊಡುವಂಥ ಫೀಲು, ಆಮೇಲೆ ಅಲ್ಲಿ ಲೈವಲ್ಲಿ ನಾವು ಹೋಗಿ ಅಲ್ಲಿ ಅದನ್ನು ಕಣ್ಣಾರೆ ಕಂಡಂಥ ಸಂದರ್ಭದಲ್ಲಿ ಆಗುವಂಥ ಖುಷಿ ಇದೆಯಲ್ಲ, ಅದಕ್ಕೆ ಅದನ್ನು ವರ್ಣಿಸೋದಕ್ಕೆ ಪದಗಳೇ ಇಲ್ಲ. ಆಮೇಲೆ ಈ ದಿನ ರಾಜರು ತಮ್ಮ ಆಯುಧಗಳಿಗೆ ಪೂಜೆಯನ್ನು ಮಾಡ್ತಾರೆ. ಅದೇ ಥರ ಉಪಕರಣಗಳು, ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ಉಪಕರಣಗಳೇನಿರುತ್ತೆ ಅದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಆ ಒಂದು ಸಂದರ್ಭವನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಇದ್ರ ಮಹತ್ವ ಅಂತ ಅಂದರೆ ನಾವು ಏನು ಕೆಲಸದ ಸಂದರ್ಭದಲ್ಲಿ ಬಳಸುವಂಥ ಉಪಕರಣಗಳು, ಯಂತ್ರೋಪಕರಣಗಳು ಅಥವಾ ಆಯುಧಗಳೇನಿರುತ್ತೆ ಅದನ್ನೆಲ್ಲದನ್ನು ಕೂಡ ಪೂಜೆ ಮಾಡ್ಕೊಂಡು ಬರೋದು ಒಂದು ರೀತಿ ಅದಕ್ಕೆ ಗೌರವದ ಭಾವನೆ ಮೂಡುತ್ತೆ. ಆಮೇಲೆ ಒಂಥರ ತೃಪ್ತಿ ಕೂಡ ಸಿಗುತ್ತೆ. ಯಂತ್ರೋಪಕರಣಗಳನ್ನು ಶುಚಿಗೊಳಿಸಿ ಪೂಜೆ ಮಾಡೋದಕ್ಕಿಂತ ಮುನ್ನ ಅರಿಶಿನ, ಕುಂಕುಮ, ಶ್ರೀಗಂಧ, ತಿಲಕ ಇದೆಲ್ಲವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ನಾವು ಬಳಸುವಂಥ ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ಉಪಕರಣಗಳಾಗಿರ್ಬೋದು ಅದಕ್ಕೊಂದು ರೀತಿ ಗೌರವ ಸೂಚಿಸುವಂಥ ವಿಧಾನ ಇದು. ಆಮೇಲೆ ನಾವು ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾವು ಮಾಡುವ ಕೆಲಸದ ಮೇಲೂ ಕೂಡ ನಮಗೆ ಒಂದು ರೀತಿ ಒಲವನ್ನು ಹೆಚ್ಚು ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಅದು ಆಯುಧ ಪೂಜೆಯ ಒಂದು ವಿಶೇಷ ಸಂದರ್ಭದಲ್ಲಿ ದಿನದೊಂದು ಮಾಡುವಂತಹ ಪೂಜೆಗಳು. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಆಯುಧ ಪೂಜೆಯ ದಿನದಂದು ಅಂದರೆ ನವರಾತ್ರಿಯ 9 ದಿನಗಳೇನಿದೆ ಪ್ರತಿದಿನವೂ ಕೂಡ ಒಂದೊಂದು ವಿಶಿಷ್ಟವಾದಂಥ ವಿವಿಧ ಕಾರ್ಯಕ್ರಮಗಳ ಮೂಲಕ ದಸರಾ ನಡೀತಾ ಇದೆ, ದಸರಾ ಉತ್ಸವ ನಡೀತಾ ಇದೆ. ಈಗ ಆಲ್ರೆಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಹೋಗಿ ದಸರಾ ಉತ್ಸವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಆಮೇಲೆ ಒಂದು ರೀತಿ ಮಾದರಿ. ಆಮೇಲೆ ಈ ಎಲ್ಲ ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಹಿಂದೆ ಗತಕಾಲದ ವೈಭವ, ರಾಜರ ಆಡಳಿತ ಇತ್ತಲ್ಲ, ಆ ಸಂದರ್ಭಕ್ಕೆ ಹೋದಂಥ ಒಂದು ಭಾವನೆ ಆಗುತ್ತೆ. ಆಮೇಲೆ ಪ್ರತಿ ಬಾರಿ ದಸರಾ ನಡೆದಂಥ ಸಂದರ್ಭದಲ್ಲಿ 9 ದಿನಗಳವರೆಗೂ ನಡೆಯುತ್ತೆ. ಬಟ್ ಈ ಬಾರಿ 11 ದಿನಗಳವರೆಗೂ ಕೂಡ ದಸರಾ ಉತ್ಸವ ನಡೀತಾ ಇದೆ. ಆಮೇಲೆ ಜಂಬೂ ಸವಾರಿ, ಇದಾದಮೇಲೆ ಜಂಬೂ ಸವಾರಿ ನೋಡಬೇಕು ಅಂತೇಳಿ ಕೂಡ ಅನೇಕರು ಕಾಯ್ತಾ ಇರ್ತಾರೆ. ಬಟ್ ಇವತ್ತು ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಆಮೇಲೆ ನಮ್ಮ ಬೆಂಗಳೂರಲ್ಲೂ ಕೂಡ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ತಮ್ಮ ವೆಹಿಕಲ್ಸು, ಕಾರು, ಬೈಕು, ಆಟೋ, ಹೀಗೆ ತಾವು ಏನೇನು ವೆಹಿಕಲ್ಸ್ ಇಟ್ಕೊಂಡಿರ್ತಾರೆ ಅದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಯಾವುದೇ ತೊಂದರೆ ಆಗದೇ ಇರಲಿ ಅಂತೇಳಿ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಾಡಿನಾದ್ಯಂತ ಸದ್ಯ ದಸರಾ ಮತ್ತು ಆಯುಧ ಪೂಜೆಯ ಸಂಭ್ರಮ ಜೋರಾಗಿ ನಡೀತಾ ಇದೆ.
ರಾಜರಂತೆ ನೋಡುವಂತಹ ಒಂದು ಸಂಪ್ರದಾಯ ಇದೆ. ಹೀಗಾಗಿ ಪಲ್ಲಕ್ಕಿಯಲ್ಲಿ ಈ ಒಂದು अरे भाई हेलो अरे हाँ हाँ
ಅರಮನೆಯಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಈಗಷ್ಟೇ ಯದುವೀರವರು, ರಾಜವಂಶಸ್ಥ ಯದುವೀರವರು ಕುದುರೆಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಇದೀಗ ಅಲ್ಲಿಗೆ ಆನೆ ಕೂಡ ಬಂದಿದೆ. ಆನೆಗೂ ಕೂಡ ವಿಶೇಷವಾದಂಥ ಪೂಜಾ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ಆಮೇಲೆ ಅರಮನೆಯಲ್ಲಿರುವಂಥ ವಾಹನಗಳು, ಆಮೇಲೆ ಫಿರಂಗಿ ವಾಹನಗಳೇನಿರುತ್ತೆ ಅದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ಪೂಜೆ. ಆಮೇಲೆ ಈ ಥರದ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಜನ್ಮ ಸಾರ್ಥಕ. ಯಾಕಂತಂದರೆ ಹಿಂದೆ ಎಲ್ಲ ನಾವು ಕತೆಗಳನ್ನು ಮಾತ್ರ ಕೇಳ್ತಾ ಇರ್ತೀವಿ. ಹಾಗೆಲ್ಲ ಈ ಥರ ರಾಜರಿದ್ದರು, ಹೀಗೆಲ್ಲ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಅವರು ಆಯುಧ ಪೂಜೆ ಮಾಡ್ತಾಯಿದ್ರು, ಈ ಥರದ್ದೆಲ್ಲ ಸ್ಟೋರಿಗಳನ್ನು ನಾವು ಕೇಳಿರ್ತೀವಿ. ಬಟ್ ಅದನ್ನು ಕಣ್ಣಾರೆ ನೋಡಿರೋಲ್ಲ. ಬಟ್ ಆ ಸ್ಟೋರಿಗಳನ್ನೆಲ್ಲ ಕೇಳದಂಥ ನಾವು ಈ ಥರದ ದೃಶ್ಯಗಳನ್ನು ನೋಡಿದಾಗ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಹಾಗೆಲ್ಲ ರಾಜರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಹೇಗೆಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾಯಿದ್ರು. ಅದರಲ್ಲೂ ಭಾಳ ವಿಶೇಷವಾಗಿ ದಸರಾ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದರಲ್ಲೂ ಮೈಸೂರಿನಲ್ಲಿ ನಡೀತಾ ಇದ್ದಂತಹ ದಸರಾ ಎಲ್ಲ ಭಾಗಗಳಿಗೂ ಒಂದು ರೀತಿ ಕೇಂದ್ರ ಬಿಂದು ಆಗಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತಾ ಇದ್ದಂತಹ ದಸರಾ ಮಹೋತ್ಸವ. ಆ ಒಂದು ದಸರಾ ಮಹೋತ್ಸವ ಅಂತ ದಸರಾ ಅಂದ ಕೂಡಲೇ ಪಟ್ಟಂತ ಅದಕ್ಕೇ ಇವತ್ತಿಗೂ ಕೂಡ ಮೈಸೂರು ಅಂದರೆ ದಸರಾ ಅಂದರೆ ಮೈಸೂರು, ಎರಡು ಮಾತಿಲ್ಲ. ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ಮೂಲೆಯಿಂದ, ದೇಶದ ಮೂಲೆಯಿಂದ ಕೂಡ ಜನರು ಬರ್ತಾರೆ. ಮೈಸೂರಿಗೆ ಹೋದರೆ ಫಸ್ಟು ಅರಮನೆ ಮುಂದೆ ಹೋಗಬೇಕು, ಅರಮನೆ ಮುಂದೆ ಫೋಟೋ ತೆಗೆಸ್ಕೊಳ್ಬೇಕು. ನೀವು ನಾರ್ಮಲ್ ಸಂದರ್ಭದಲ್ಲಿ ಬೇರೆ ದಿನದಲ್ಲಿ ಅರಮನೆ ಮುಂದೆ ಓಡಾಡೋದಕ್ಕೂ ಈ ದಸರಾ ಸಂದರ್ಭದಲ್ಲಿ ಹೋಗೋದಕ್ಕೂ ಆ ಫೀಲ್ ಇರುತ್ತಲ್ಲ, ಅದು ಒಂದು ರೀತಿ ಬೇರೆ ಥರದನೇ ಅನುಭವ ಸಿಗುತ್ತೆ.